ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅವರಿಗೆ, ಮನೋರಂಜನ್ ಅವರಿಗೆ. ಆದ್ರೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆ ಮಾಡೋದಾಗ್ಲಿ ಅಥವಾ ಏನು ಅವರಿಂದ ಮಾಹಿತಿ ತಗೊಳ್ಳೋದನ್ನ ಕೇಂದ್ರ ಸರ್ಕಾರ ಅಥವಾ ಪೊಲೀಸರು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಈಗ ಅವರು ಇದೇನು ಸಣ್ಣ ವಿಚಾರ ಅಲ್ಲ, ಇದು ಬಹಳ ಗಂಭೀರವಾದಂತ ವಿಚಾರ. ಒಂದು ಪಾರ್ಲಿಮೆಂಟ್ ಒಳಗಡೆ ಈ ಚಟುವಟಿಕೆ ನಡೆದಿದೆ ಅಂದ್ರೆ ಆ ಕ್ಷಣದಲ್ಲಿ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪ್ರತಾಪ್ ಸಿಂಹ ಪಾತ್ರ ಏನು, ಆ ಹುಡುಗರ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು. ಇದನ್ನ ನಾವು ಇಡೀ ರಾಷ್ಟ್ರದ 130 ಕೋಟಿ ಜನನೂ ಖಂಡಿಸ್ತೀವಿ. ಇದರಲ್ಲೇನು ಎರಡನೇ ಮಾತೇ ಇಲ್ಲ. ಯಾರೂ ಇದನ್ನು ಒಪ್ಪುವಂಥದ್ದಿಲ್ಲ. ಅವರನ್ನು ಯಾರು ಒಪ್ತಾರೆ ಅವ್ರು ಹೇಳಕ್ಕಾಗದೇ ಇರ್ಬೋದು, ಇಂಡೈರೆಕ್ಟ್ ಆಗಿ ಬಿಜೆಪಿನ ಬೆಂಬಲಿಸುವಂತ ಸಾರ್ವಜನಿಕರು ಸಹ ಇದನ್ನು ಒಪ್ಪಲ್ಲ. ರಕ್ಷಣೆ ಮಾಡುವಂತ ಕೆಲಸ ಇಂಡೈರೆಕ್ಟ್ ಆಗಿ ಅದೇ ತಾನೇ ಅರ್ಥ. ಇನ್ನೇನಿರುತ್ತೆ, ಅದೇ ಇಂಡೈರೆಕ್ಟ್ ಆಗಿ ರಕ್ಷಣೆ ಮಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.